ಫೇವ್ರೆಟ್ ಸಾಂಗ್. ನನ್ನ ಫೇವ್ರೆಟ್ ಸಾಂಗು ಸರ್. ಸರ್ ನೀವು ಸಿಂಗರಾ? ಆಗಬೇಕು ಅಂತಿದ್ದೆ, ಆದರೆ ನಿಮ್ಮ ದೇವರು ಆಗಿಸ್ಲಿಲ್ಲ. ಯಾಕೆ ಸರ್? ನಮ್ಮ ದೇವ್ರು ಏನು ಮಾಡ್ದ? ಬಿಡಿ, ಅದೆಲ್ಲ ದೊಡ್ಡ ಕತೆ. ಹೇಳಿ ಸರ್, ಇವಾಗ ಏನು ಮಾಡ್ತಾ ಇದ್ದೀರಾ? ಇಳಿಜಾರು ಹಾದಿದು ಮುಗಿದಂತೆ ಕಾಣುವುದು, ಹಿಂತಿರುಗಿ ನೋಡಿದರೆ ಅಲ್ಲೊಂದು ತುದಿ. ನನ್ನ ಹೆಸರು ಸಂತೋಷ್. ಹೆಸರಲ್ಲಿರೋದು ಜೀವನದಲ್ಲಂತೂ ಖಂಡಿತ ಇಲ್ಲ. ನಾನೊಬ್ಬ ಟೆಕ್ಕಿ ಆಗಿದ್ದೆ. ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಪದ, ಟೆಕ್ಕಿ. ಇಂಜಿನಿಯರಿಂಗು ಟೆಕ್ಕಿ ಅನ್ನೋ ಬಾವಿಗೆ ಬಿದ್ದು ಎಷ್ಟೋ ಕನಸುಗಳು ಸಾಯ್ತಾ ಇದ್ದಾವೆ, ಇನ್ನು ಕೆಲವು ಒದ್ದಾಡ್ತಾ ಇದ್ದಾವೆ. ನನಗೆ ಚಿಕ್ಕ ವಯಸ್ಸಿಂದನೂ ಮ್ಯೂಸಿಷಿಯನು, ಸಿಂಗರ್ ಆಗಬೇಕು ಅನ್ನೋ ಕನಸು. ಆದ್ದರಿಂದ ಆ ಬಾವಿಯಿಂದ ಹೊರಗೆ ಬಂದು ನನ್ನ ಕನಸುಗಳ ಬೆನ್ನಟ್ಟಿ ಹೊರಟಿದ್ದೀನಿ. ಒಂದು ವರ್ಷದಿಂದ ಕೈ ತುಂಬ ಸಂಬಳ ಬರ್ತಿದ್ದಂಥ ನನ್ನ ಜಾಬನ್ನು ಬಿಟ್ಟೆ. ಎಸ್, ಐ ಲೆಫ್ಟ್ ಮೈ ಜಾಬ್. 1 ವರ್ಷದಿಂದ ಅವಕಾಶಕ್ಕಾಗಿ ಅಲಿತಾ ಇದ್ದೀನಿ. ಇದು ನನ್ನ ವ್ಯತೆ. ಅವಕಾಶ ಸಿಗದೆ ಜೀವನನೇ ಸಾಕಪ್ಪ ಅಂತ ಅನಿಸಿ ಎಲ್ಲೋ ದೂರ ಹೊರಟಿದ್ದೀನಿ. ರೋಡ್ ಮೇಲಿರೋ ಸ್ಪೀಡ್ ಬ್ರೇಕರು ನಮ್ಮ ಲೈಫನ್ನು ಉಳಿಸುತ್ತೆ, ನಮ್ಮ ಲೈಫಲ್ಲಿ ಬರೋ ಸ್ಪೀಡ್ ಬ್ರೇಕರು ಜೀವನನೇ ಮುಗಿಸ್ಬಿಡುತ್ತೆ. ಸರ್, ಮೈಸೂರು ತನಕ ಡ್ರಾಪ್ ಕೊಡ್ತೀರಾ? ಬನ್ನಿ. ಥ್ಯಾಂಕ್ ಯು ಸರ್. ಹೋ ಗಣೇಶ, ಅಪ್ಪ ತಂದೆ ಕಷ್ಟಗಳನ್ನ ಪರಿಹರಿಸಪ್ಪ, ಕನಸುಗಳು ಈಡೇರಿಸಪ್ಪ. ದೇವ್ರ ಮೇಲೆ ತುಂಬ ಭಕ್ತಿ ಅನ್ಸುತ್ತೆ ಸರ್. ನಂಬಿಕೆನೇ ದೇವರು ಸರ್. ನಾವು ಕಾಣೋ ಕನಸಿಗೆ ಕಾಣದೇ ಇರೋ ದೇವ್ರ ಮೇಲೆ ನಂಬಿಕೆ ಇಡೋಕ್ಕಾಗತ್ತಾ? ಚಾನ್ಸೇ ಇಲ್ಲ ಸರ್. ಕನಸು ಕಾಣುತ್ತೆ ಅಂದ್ರಲ್ಲ, ಎಲ್ಲಿ ಕಾಣುತ್ತೆ ಸರ್? ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಮನ. ಸಿ ಅಶ್ವಥ್ ಅವರು ನನ್ನ ಫೇವ್ರೆಟ್ ಸಾಂಗ್. ನನ್ನ ಫೇವ್ರೆಟ್ ಸಾಂಗು ಸರ್. ಸರ್ ನೀವು ಸಿಂಗರಾ? ಆಗಬೇಕು ಅಂತಿದ್ದೆ, ಆದರೆ ನಿಮ್ಮ ದೇವರು ಆಗಿಸ್ಲಿಲ್ಲ. ಯಾಕೆ ಸರ್? ನಮ್ಮ ದೇವ್ರು ಏನು ಮಾಡ್ದ? ಬಿಡಿ, ಅದೆಲ್ಲ ದೊಡ್ಡ ಕತೆ. ಹೇಳಿ ಸರ್, ಇವಾಗ ಏನು ಮಾಡ್ತಾ ಇದ್ದೀರಾ? ಅದೇ ಫ್ರಸ್ಟ್ರೇಷನ್ ಇದೆ. ಅದಕ್ಕೆ ಸರ್ ನೀವು ದೇವ್ರನ್ನ ನಂಬಲ್ಲ. ಸರ್, ಇಫ್ ಯು ಡೋಂಟ್ ಮೈಂಡ್ ನಾನೊಂದು ಮಾತು ಹೇಳಲ್ಲ? ಹೇಳಿ ಸರ್. ಸ್ವಲ್ಪ ಬಾಯಾರಿಕೆ ಆಗ್ತಾ ಇದೆ, ನೀರಿದ್ರೆ ಕೊಡ್ತೀರಾ? ಸರ್, ಇದೇನಿದು ನೀರಿಗೆ ಬೀಜ ಹಾಕಿದ್ದೀರಾ? ಸಮ್ಮರ್ ಅಲ್ವಾ, ಹೀಟ್ ಆಗಿರುತ್ತೆ ಅಂತ. ನೈಸ್. ನಾನು ಇನ್ಮೇಲೆ ನೀರಿಗೆ ಬೀಜ ಹಾಕ್ತೀನಿ ಸರ್. ಬಾಟ್ಲು ಸರ್. ಓಹ್ ಸಾರಿ, ಥ್ಯಾಂಕ್ ಯು. ಅಂದಾಗೆ ಏನೋ ಹೇಳಬೇಕು ಅಂತ ಬಂದ್ರಿ? ಹಾಂ ಸರ್, ನೋಡಿ, ದೇವರು ಸಹ ಕಣ್ಣು ಕಾಣಿಸಲ್ಲ. ಹೇಳಬೇಕು ಅಂದರೆ ರಿಯಲ್ ಆಗಿ ಕನಸು ಸಹ ಕಣ್ಣು ಕಾಣಿಸಲ್ಲ. ನೋಡಿ, ಪ್ರಪಂಚದಲ್ಲಿ ನಮ್ಮ ಜನ ಕಣ್ಣಿಗೆ ಏನು ಕಾಣಿಸುತ್ತೋ ಅದಕ್ಕಿಂತ ಕಣ್ಣಿಗೆ ಏನು ಕಾಣಲ್ವೋ ಅದನ್ನೇ ಹೆಚ್ಚು ನಂಬ್ತಾರೆ. ಸರ್, ನಂಬಿಕೆನೇ ಜೀವನ ಸರ್. ನಂಬಿಕೆ ತುಂಬ ಮುಖ್ಯ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನೋಡಿ, ಆ ತಾತ ಎಷ್ಟೊಂದು ಖುಷಿಯಾಗಿ ಹೋಗ್ತಾ ಇದ್ದಾನೆ ನೋಡಿ. ನಾಳೆ ನಾನು ಬದುಕ್ತೀನೋ ಇಲ್ವೋ ಅಂತ ಅವನಿಗೆ ಗೊತ್ತಿಲ್ಲ, ಆದರೂ ಒಂದು ನಂಬಿಕೆ ಮೇಲೆ ಖುಷಿಯಾಗಿ ಜೀವನ ನಡೆಸ್ತಾನೆ. ಅದು ಸರ್ ನಂಬಿಕೆ ಒಂದಿದ್ರೆ ದಾರಿನೂ ಕಾಣಿಸುತ್ತೆ,
ಹೊಟ್ಟೆನೂ ತುಂಬುತ್ತೆ ಸರ್. ಟೀ ಕುಡಿತೀಯಾ ಸರ್ ಕೊಡ್ಸಿದ್ರೆ ದಮ್ಮು ಹೊಡಿತೀನಿ ಸರ್. ಆಯ್ತೇನ್ರಿ? ಸರಿ ಸರ್. ಚೆಲುವನ ಮನದಲ್ಲಿ ನೂರಾಸೆ ಬಂದಾಗ ಚೆಲುವೆಯ ಕಣ್ಣಲ್ಲಿ ಚೆಲುವನು ಮನೆ ಮಾಡಿ ಶಿಲೆಯಂತೆ ನಿಂತಾಗ ಹೂವಾಗಿ ಮನಸ್ಸು ನೂರಾರು ಕನಸು ಬೆರಗಾದರೂ ಒಲವಿಂದಲಿ ಒಂದಾದರೂ ಆಗ ಕೇಳದೆ ನಿಮಗೀಗ ದೂರದಲ್ಲಿ ಯಾರು. Wow, now I know. YONO SBI is my lifestyle and banking dono. You know how they say it's rude to stare at something? ಸರಿ, ಇಷ್ಟೊಂದೆಲ್ಲ ಸಿದ್ಧಾಂತಗಳು ಹೇಳ್ತಿರಲ್ಲ, ತಾವೇನ್ ದಬಾಕಿದಿರೋ? ಅಷ್ಟೊತ್ತಿಂದ ಮಾಡೋದ್ನಲ್ಲ ಸರ್, ಅದೇನೆ. ಏನು ಕತೆ ಹೇಳೋದು? ಓ, ನೀವು ಹರಿಕಥೆಯವರಾ? ಒಂಥರ ಹಂಗೇನೆ. ಅದು ಸರಿ, ನೀವೇನು ಸರ್ ಗರ್ಲ್ ಫ್ರೆಂಡ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀರಾ? ನೀವು ನಂಬ್ತಿರಲ್ಲ ದೇವ್ರು, ಹಾ, ಅವ್ರನ್ನೇ ಮೀಟ್ ಮಾಡಕ್ ಹೋಗ್ತಾ ಇದೀನಿ. ಅಂದ್ರೆ ಸಾಯಕ್ ಹೋಗ್ತಾ ಇದ್ದೀನಿ ಕಣ್ರಿ. ಸಾಯೋಕ? ಆಗ್ಲೇ ಹೇಳಿಲ್ವಾ, ಫ್ರಸ್ಟ್ರೇಷನ್ ಅಲ್ಲಿ ಸಾಯಕ್ ಹೋಗ್ತಿದ್ದೀನಿ. ಫ್ರಸ್ಟ್ರೇಷನ್ ಸಾಯೋದಕ್ಕೆ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ನೈಸ್ ಸರ್. ಸರ್, ಆಗ್ಲೇ ನೀವು ಹೇಳಿದ್ರಲ್ಲ ಹರಿಕತೆ ಅಂತ, ಅದು ಹರಿಕತೆನೇ ಆಗಿದ್ರು ಜೀವನಕ್ಕೊಂದು ಪಾಠನೂ ಸಹ. ನಿಮ್ ಪಾಠ ಅರ್ಥ ಆಗುತ್ತೆ ಸರ್. ನಿಮ್ಮ ಸ್ಥಿತಿಯನ್ನ ಮೀರೇನೆ ನಾನು ಈ ಸ್ಥಿತಿಯಲ್ಲಿರೋದು ಸರ್. ಮನುಷ್ಯನ್ಗೆ ತಾಳ್ಮೆ, ನಂಬಿಕೆ, ದೃಢ ಸಂಕಲ್ಪ ಈ ಮೂರು ಇತ್ತು ಅಂದರೆ ಅವನಿಗೆ ಗೆಲುವು ಸಿಕ್ಕೇ ಸಿಗುತ್ತೆ. ಆ್ಯಂಡ್ ನಿಮಗೆ ಒಳ್ಳೆ ಟ್ಯಾಲೆಂಟ್ ಇದೆ ಸರ್. ಖಂಡಿತ ನಿಮ್ಮ ಟ್ಯಾಲೆಂಟ್ನ ಗುರುತಿಸುವಂಥ ಒಬ್ಬ ವ್ಯಕ್ತಿ ಸಿಕ್ಕೇ ಸಿಗ್ತಾನೆ. ಆ್ಯಂಡ್ ನಿಮ್ಮ ಲೈಫ್ ಟರ್ನ್ ಸಹ ಹಾಗೆ ಆಗುತ್ತೆ. ವೆಯ್ಟ್ ಮಾಡಿ ಸರ್. ನಾನಲ್ಲಿ ಮೂರ್ಛೆ ಹೋಗ್ಬಿಟ್ಟೆ ಕಣಪ್ಪ ಶಿವನೇ. ಧೀರಣ್ಣನ್ಗೆ ಹಳೆ ಮುದುಕಿ ಡಯಟಿಂಗ್ ಪ್ಲಾನ್ ಹೇಳ್ಕೊಟ್ಟೆ ಶಿವನ. ಸೆಕೆಂಡ್ ರೇಟ್ ಟನ್ ಇದೆಯಲ್ಲ, ನಿಲ್ಸಿ ಅಲ್ಲಿ. ಥ್ಯಾಂಕ್ ಯು. ಆ್ಯಂಡ್ ದಿಸ್ ಮೈ ಕಾರ್ಡ್. ಸಿ ಯು ಸೂನ್. ಏನೇನು ಕರೆಸಿ ಹರಿಕತೆ ಮಾಡ್ಬೇಕಿತ್ತ? ಡೈರೆಕ್ಟರ್ ಶಿವನ ಅಂದ್ರೆ ಡೈರೆಕ್ಟರ್ ಶಿವ್ ಇವರ ಸರ್. ನಿಮ್ಮ ಟ್ಯಾಲೆಂಟ್ನ ಗುರುತಿಸುವಂಥ ಒಬ್ಬ ವ್ಯಕ್ತಿ ಸಿಕ್ಕೇ ಸಿಗ್ತಾನೆ. ವೆಯ್ಟ್ ಮಾಡಿ ಸರ್. ಸಿ ಯು ಸೂನ್. ಆವತ್ತು ಆ ಡೈರೆಕ್ಟ್ರು ಯಾವುದೋ ಒಂದು ಪಾತ್ರದ ಹುಡುಕಾಟದಲ್ಲಿ ರೋಡಿಗಿಳಿದ್ರು. ಅವತ್ತು ರೋಡಲ್ಲಿದ್ದ ನನ್ನ ಜೀವನ ಇವತ್ತು ಕಡಲಿನ ಮೊರಟದ ಜೋಗುಳ್ಳ ಒಳಗಿವಿಗಿಂದು ಕೇಳುತ್ತಿದೆ.